ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. अरे देखा मैंने कहा था ना ಭಾರತೀಯ ಎಕ್ಸಾಕಾಮ್ ಐಪಿಒ ಒಳ್ಳೆಯ ಲಿಸ್ಟಿಂಗ್ ಆಗ್ತಿದೆ ಅನ್ನೋದ್ರ ಬಗ್ಗೆ ರಾಹುಲ್ ಅವರೊಂದಿಗೆ ಅಜಿತ್ ಚರ್ಚೆ ಮಾಡ್ತಾ ಇದ್ರು. ಸ್ಟಾಕ್ 30% ಏರಿಕೆಯಾಗಿದೆ ಅಂತ ಅಜಿತ್ ಹೇಳ್ತಾರೆ. ಈಗ ಅದು 60% ಆಗಿದೆ ಅಂತ ರಾಹುಲ್ ಧನಿಗೂಡಿಸ್ತಾರೆ. ಹಾಗೆ ಈಗ ಪ್ರಾಫಿಟ್ ಬುಕ್ ಮಾಡಬಹುದಾ ಅಂತ ಕೇಳ್ತಾರೆ. ಅದಕ್ಕೆ ಅಜಿತ್ ಹೌದು ಮಾಡಬಹುದು ಅಂತ ತಿಳಿಸ್ತಾರೆ. ಹೀಗಾಗಿ ರಾಹುಲ್ ಅವರು ತಮ್ಮ ಷೇರುಗಳನ್ನ 826.5 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಹಾಗೆ ಅವರ ಲಾಭ ತೆರಿಗೆಗೆ ಒಳಪಡುತ್ತೆ ಅಂತಾನು ಅಜಿತ್ ತಿಳಿಸ್ತಾರೆ. ರಾಹುಲ್ ಅವರಿಗೆ ಸ್ವಲ್ಪ ಗೊಂದಲವಾಗುತ್ತೆ. ಯಾವ ಬಗೆಯ ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ, ಯಾಕೆ ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ ಅನ್ನೋ ಪ್ರಶ್ನೆ ಅವರನ್ನ ಕಾಡುತ್ತೆ. 2023 ಮತ್ತು 24ನೇ ಸಾಲಿನಲ್ಲಿ ಅನೇಕ ಐಪಿಒಗಳು ಬಿಡುಗಡೆಯಾಗಿವೆ. ಟಾಟಾ ಟೆಕ್ನಾಲಜೀಸ್, IREDA, DOMS ನಂತಹ ಐಪಿಒಗಳು ಮತ್ತು ಇತ್ತೀಚೆಗೆ ಬಿಡುಗಡೆಯಾದ ಭಾರತಿ ಹೆಕ್ಸಾಕಾಮ್ ಚಿಲ್ಲರೆ ಹೂಡಿಕೆದಾರರಿಗೆ ಬಂಪರ್ ಲಿಸ್ಟಿಂಗ್ ಅನ್ನ ಕೊಡ್ತಾ ಇವೆ. ಜನರು ಈ ಲಿಸ್ಟಿಂಗ್ ಗೇನ್ ನ ಸಂಪೂರ್ಣ ಲಾಭ ಪಡಿತಾ ಇದ್ದಾರೆ. ರಾಹುಲ್ ಅವರಂತೆ ಪ್ರಾಫಿಟ್ ಬುಕ್ ಮಾಡಿ ಲಿಸ್ಟಿಂಗ್ ಡೇ ದಿನವೇ ಎಕ್ಸಿಟ್ ಆಗ್ತಿದ್ದಾರೆ. ಆದರೆ ಐಪಿಒ ಲಿಸ್ಟಿಂಗ್ ಗೇನ್ ನ ಮೇಲೆ ಕೂಡ ತೆರಿಗೆ ಇದೆ ಅಂತ ನಿಮಗೆ ಗೊತ್ತಾ? ಹೌದು, ಐಪಿಒದ ಪ್ರಾಫಿಟ್ ಅನ್ನ ಆದಾಯ ಅಂತ ಪರಿಗಣಿಸಲಾಗುತ್ತದೆ. ಇದು ತೆರಿಗೆಗೆ ಒಳಪಡುತ್ತೆ. ಹಾಗಾದ್ರೆ ಈ ಲಿಸ್ಟಿಂಗ್ ಗೇನ್ ಮೇಲೆ ಹೇಗೆ ತೆರಿಗೆ ವಿಧಿಸಲಾಗುತ್ತೆ? ಎಷ್ಟು ತೆರಿಗೆ ಪಾವತಿಸಬೇಕು? ತೆರಿಗೆ ಹೊರೆ ಕಡಿಮೆ ಮಾಡಿಕೊಳ್ಳೋಕೆ ಅವಕಾಶ ಇದೆಯಾ? ಇದೆಲ್ಲವನ್ನ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಕಂಪನಿಯ ಐಪಿಒದಲ್ಲಿ ಹೂಡಿಕೆ ಮಾಡಿ ಗಳಿಸುವ ಲಾಭವೇ ಲಿಸ್ಟಿಂಗ್ ಗೇನ್. ಸರಳವಾಗಿ ಹೇಳೋದಾದರೆ ಐಪಿಒದಲ್ಲಿ ಷೇರುಗಳ ಅಲಾಟ್ಮೆಂಟ್ ದರ ಹಾಗೂ ಮೊದಲ ಬಾರಿಗೆ ಷೇರು ವಿನಿಮಯ ಕೇಂದ್ರದಲ್ಲಿ ಷೇರುಗಳು ಲಿಸ್ಟ್ ಆಗುವ ದರ, ಇವೆರಡರ ನಡುವಿನ ವ್ಯತ್ಯಾಸವೇ ಲಿಸ್ಟಿಂಗ್ ಗೇನ್. ಉದಾಹರಣೆಗೆ ರಾಹುಲ್ ಅವರು XYZ ಕಂಪನಿಯ ಷೇರುಗಳಿಗೆ ಐಪಿಒದಲ್ಲಿ ಅಪ್ಲೈ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಪ್ರತಿ ಷೇರಿನ ಅಲಾಟ್ಮೆಂಟ್ನ ದರ 100 ರೂಪಾಯಿ. ಅದೇ ಷೇರುಗಳು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿದ್ದು 120 ರೂಪಾಯಿಗೆ. ಅಂದರೆ ರಾಹುಲ್ ಅವರ ಲಿಸ್ಟಿಂಗ್ನ ಗೇನ್ 20 ರೂಪಾಯಿ. ಅಂದರೆ ಇದು 20%. ಸಾಮಾನ್ಯವಾಗಿ ಷೇರುಗಳ ಮಾರಾಟದಿಂದ ಸಿಗುವ ಲಾಭದ ಮೇಲೆ ಹೇಗೆ ತೆರಿಗೆಯನ್ನು ವಿಧಿಸಲ್ಪಡಲಾಗುತ್ತೋ ಅದೇ ರೀತಿ ಐಪಿಒದಿಂದ ಗಳಿಸುವ ಆದಾಯದ ಮೇಲೆಯೂ ಕೂಡ ತೆರಿಗೆಯನ್ನು ವಿಧಿಸಲಾಗುತ್ತೆ. ಆದಾಗ್ಯೂ ಹೋಲ್ಡಿಂಗ್ ಪೀರಿಯಡ್ ಲೆಕ್ಕಾಚಾರ ಮಾಡುವ ವಿಧಾನ ಸ್ವಲ್ಪ ಬೇರೆ ರೀತಿ ಇದೆ. ಐಪಿಒದಲ್ಲಿ ಷೇರುಗಳ ಹೋಲ್ಡಿಂಗ್ ಪೀರಿಯಡ್ಗೆ ದಿನಗಣನೆ ಹೂಡಿಕೆಯ ದಿನದಿಂದ ಆರಂಭ ಆಗಲ್ಲ, ಷೇರು ಅಲಾಟ್ ಆದ ದಿನದಿಂದಾನೇ ಲೆಕ್ಕಕ್ಕೆ ಬರುತ್ತೆ. ಇನ್ನು ಐಪಿಒದಲ್ಲಿ ಅಲಾಟ್ ಆದ ಷೇರುಗಳನ್ನು ಲಿಸ್ಟಿಂಗ್ ದಿನವೇ ಮಾರಾಟ ಮಾಡಿದರೆ ಅಥವಾ ಅಲಾಟ್ ಆದ ವರ್ಷದೊಳಗೆ ಮಾರಾಟ ಆದರೆ ಆಗ ಅದರಿಂದ ಗಳಿಸುವ ಲಾಭವನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ STCG ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ಲಾಭದ ಮೇಲೆ 15% ಅಲ್ಪಾವಧಿ ಕ್ಯಾಪಿಟಲ್ ಗೇನ್ ತೆರಿಗೆ ಹಾಗೂ ಈ ತೆರಿಗೆ ಮೊತ್ತದ ಮೇಲೆ ಸೆಸ್ ಪಾವತಿಯನ್ನು ಮಾಡಬೇಕಾಗುತ್ತೆ. ಈಗ ಇದನ್ನು ಒಂದು ಉದಾಹರಣೆಯ ಮೂಲಕ ನಾವು ನೋಡುವುದಾದರೆ, ಅಜಿತ್ ಅವರು ಭಾರತಿ ಎಕ್ಸಾಕಾಮ್ ಐಪಿಒಗೆ ಬಿಡ್ ಮಾಡಿದ್ರು. ಶೇರ್ನ ಅಲಾಟ್ಮೆಂಟ್ನ ದರ ಪ್ರತಿ ಶೇರಿಗೆ 570 ರೂಪಾಯಿ ಎಷ್ಟಿತ್ತು. ಚಿಲ್ಲರೆ ಹೂಡಿಕೆದಾರರಾಗಿ ಅವರಿಗೆ ಒಂದು ಲಾಟ್ನಲ್ಲಿ 26 ಷೇರುಗಳನ್ನು ಅಲಾಟ್ ಮಾಡಲಾಗಿತ್ತು. ಅಂದರೆ ಅಜಿತ್ ಅವರ ಒಟ್ಟು ಹೂಡಿಕೆಯ ಮೊತ್ತ 14,820 ರೂಪಾಯಿ. ನಂತರ ಅಜಿತ್ ಲಿಸ್ಟಿಂಗ್ ಗೇನ್ 68.97%ರಲ್ಲಿ ಪ್ರತಿ ಷೇರಿಗೆ 826 ರೂಪಾಯಿ 50 ಪೈಸೆ ದರದಲ್ಲಿ ಷೇರುಗಳನ್ನು ಮಾರಾಟ ಮಾಡ್ತಾರೆ. ಅಜಿತ್ ಅವರು 6,669 ರೂಪಾಯಿ ಪ್ರಾಫಿಟನ್ನು ಗಳಿಸ್ತಾರೆ. 826.50 ಗುಣಿಸು 26 ಇಸ್ ಈಕ್ವಲ್ಸ್ 21,489. 21,489 ಮೈನಸ್ 14,820 ಇಸ್ ಈಕ್ವಲ್ಸ್ 6,669. ಇನ್ನು ಈ ಲಾಭದ ಮೇಲೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ STCG ತೆರಿಗೆ 15% ವಿಧಿಸಲ್ಪಡುತ್ತೆ. ಅಂದರೆ 1,000 ರೂಪಾಯಿ 35 ಪೈಸೆಯಷ್ಟು ತೆರಿಗೆಯನ್ನು ಪಾವತಿಸಬೇಕಾಗುತ್ತೆ. ಜೊತೆಗೆ ಇದರ ಮೇಲೆ ಸೆಸ್ ಕೂಡ ವಿಧಿಸಲಾಗುತ್ತೆ. जब भी आप किसी प्रकार के शेयर खरीदते या बेचते हैं तो आप ब्रोकरेज पे करते हैं, तो ब्रोकरेज आपकी बिल्कुल आप माइनस कर सकते हैं. इसके अलावा आपने सिक्योरिटी ट्रांजैक्शन टैक्स पे किया है. जब आप सिक्योरिटी ट्रांजैक्शन टैक्स देते हैं तो वो भी आपका माइनस हो जाता है. बिल्कुल इस पर सेट ऑफ अलाउड है. अगर आपको लॉस हुआ है किसी प्रकार का तो आप इस लॉस को
शॉर्ट टर्म कैपिटल लॉस गेन या लॉन्ग टर्म कैपिटल गेन, दोनों में एडजस्ट कर सकते हैं। लेकिन अगर आपने 12 महीने शेयर को रखा है तो आपको लॉन्ग टर्म कैपिटल लॉस हुआ है, ये शॉर्ट टर्म कैपिटल लॉस से एडजस्ट नहीं हो सकता है। मैं फिर से क्लैरिफाई कर दूं, शॉर्ट टर्म कैपिटल लॉस, लॉन्ग टर्म कैपिटल लॉस और गेन और शॉर्ट टर्म कैपिटल गेन दोनों से सेट ऑफ किया जा सकता है आपका आपस में। इसके बावजूद भी अगर आपके पास 31 मार्च को कुछ ऐसा लॉस बच गया है जो कहीं भी सेट ऑफ नहीं हो पाया आपस में, तो आप इसको कैरी फॉरवर्ड भी कर सकते हैं, जो कि 8 सालों तक कैरी फॉरवर्ड किया जा सकता है। लेकिन इसके साथ साथ एक कंडीशन है इसके अंदर, सेक्शन 139(1) इनकम टैक्स का ये कहता है कि आपकी रिटर्न टाइम से फाइल की गई हो, मतलब आप ड्यू डेट से पहले अपनी रिटर्न फाइल कर दें, तभी आप इस लॉस को कैरी फॉरवर्ड कर सकते हैं, नहीं तो आपको ये लॉस हो जाएगा। तो ध्यान रखिएगा, अपनी रिटर्न को 31 जुलाई या 31 अक्टूबर, जो भी आपकी एप्लीकेबल डेट हो, उससे पहले आप अपनी रिटर्न को फाइल कर दें। ಸರಳವಾಗಿ ಹೇಳೋದಾದರೆ ಯಾವುದೇ ಶೇರನ್ನು ಅಥವಾ ಅಸೆಟ್ಟನ್ನು ಮಾರಾಟ ಮಾಡಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನುಭವಿಸಿದರೆ IPOದಿಂದ ಸಿಗುವ ಲಾಭದೊಂದಿಗೆ ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ಆಗ ನೀವು ಪಾವತಿ ಮಾಡಬೇಕಾದ ತೆರಿಗೆ ಮೊತ್ತ ಕಡಿಮೆ ಆಗುತ್ತೆ. ಮತ್ತೊಂದೆಡೆ IPOದಲ್ಲಿ ಅಲಾಟ್ ಆದ ಷೇರುಗಳನ್ನು ಅದು ಯಾವ ದಿನ ಅಲಾಟ್ ಆಯಿತೋ ಆ ದಿನದಿಂದ 1 ವರ್ಷ ಅಥವಾ ಹೆಚ್ಚಿನ ಅವಧಿಯ ನಂತರ ಆ IPOಗಳನ್ನು ಮಾರಾಟ ಮಾಡಿದರೆ ಅದರಿಂದ ಸಿಗುವ ಲಾಭವನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ LTCG ಅಂತ ಪರಿಗಣಿಸಲಾಗುತ್ತೆ. ಇಂತಹ ಲಾಭದ ಮೇಲೆ ಶೇಕಡ 10% LTCGಯನ್ನು ವಿಧಿಸಲಾಗುತ್ತೆ. ಇಲ್ಲಿ ಸಿಗುವ ಮತ್ತೊಂದು ಅನುಕೂಲ ಅಂದರೆ 1 ವರ್ಷದಲ್ಲಿ 1 ಲಕ್ಷ ರೂಪಾಯಿವರೆಗಿನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಯಾವುದೇ ತೆರಿಗೆ ಇರೋದಿಲ್ಲ. ಅಂದರೆ ನೀವು ಗಳಿಸುವ LTCG ಮೊತ್ತ 1 ಲಕ್ಷ ರೂಪಾಯಿ ಮೀರಿದರೆ ಮಾತ್ರ ಶೇಕಡ 10% ತೆರಿಗೆ ಪಾವತಿಯನ್ನು ಮಾಡಬೇಕಾಗತ್ತೆ. ರಾಹುಲ್ ಅವರು ತಮ್ಮ IPOದಲ್ಲಿ ಲಿಸ್ಟಿಂಗ್ ಗೇನ್ ಬುಕ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಜನರು ಎಲ್ಲಾ ಷೇರುಗಳನ್ನ ಮಾರಾಟ ಮಾಡೋದಿಲ್ಲ, ಅವರು ಕೇವಲ ತಮ್ಮ ಹೂಡಿಕೆ ಮೊತ್ತವನ್ನ ರಿಕವರ್ ಮಾಡ್ಕೊಳ್ತಾರೆ. ಉದಾಹರಣೆಗೆ 26 ಷೇರುಗಳ ಬದಲಿಗೆ ರಾಹುಲ್ ಅವರು 20 ಷೇರುಗಳನ್ನ ಮಾತ್ರ ಮಾರಾಟ ಮಾಡಿ ಉಳಿದ 6 ಷೇರುಗಳನ್ನ ತಮ್ಮ ಡಿಮ್ಯಾಟ್ ಖಾತೆಯಲ್ಲೇ ಇಡ್ತಾರೆ ಅಂತ ಇಟ್ಕೊಳ್ಳೋಣ. ಆಗ ತೆರಿಗೆ ಲೆಕ್ಕಾಚಾರ ಹೇಗೆ ನೋಡೋಣ ಬನ್ನಿ. ಒಂದು ವೇಳೆ ಅಜಿತ್ ಅವರು ಲಿಸ್ಟಿಂಗ್ ಡೇ ಎಂದು 20 ಷೇರುಗಳನ್ನು 820 ರೂಪಾಯಿ 50 ಪೈಸೆಗೆ ಮಾರಾಟ ಮಾಡಿದರೆ ಅವರಿಗೆ 16,530 ರೂಪಾಯಿ ಸಿಗ್ತಾ ಇತ್ತು. 826.50 ಇಂಟು 20. ಹಾಗೆಯೇ ಈ ಷೇರುಗಳ ಅಕ್ವಿಸಿಷನ್ ಕಾಸ್ಟ್ 11,400 ರೂಪಾಯಿ, 570 ಇಂಟು 20. ಈಗ ಲಾಭ 5,130 ರೂಪಾಯಿ, ಅಂದರೆ 16,530 ಮೈನಸ್ 11,400 ರೂಪಾಯಿ. ಇದರ ಮೇಲೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಪಾವತಿಸಬೇಕು. 5,130 ಇಂಟು ಶೇಕಡ 15 ಅಂದರೆ 769.5, ಅಂದರೆ ಅವರು 770 ರೂಪಾಯಿ ಅಲ್ಪಾವಧಿ ಕ್ಯಾಪಿಟಲ್ ಗೇನ್ನ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. ಈಗ ಉಳಿದ 6 ಷೇರುಗಳ ಬಗ್ಗೆ ಮಾತಾಡೋಣ. ರಾಹುಲ್ ಅವರು ಈ ಷೇರುಗಳನ್ನು ಮುಂದಿನ 12 ತಿಂಗಳೊಳಗೆ, ಅಂದರೆ ಅಲಾಟ್ಮೆಂಟ್ ಆದ ದಿನದಿಂದ 1 ವರ್ಷದೊಳಗೆ ಆ ಷೇರುಗಳನ್ನು ಮಾರಾಟ ಮಾಡಿದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ತೆರಿಗೆ ಅನ್ವಯ ಆಗುತ್ತೆ. ಒಂದು ವೇಳೆ 12 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ನಂತರ ಮಾರಾಟ ಮಾಡಿದರೆ ಲಾಭದ ಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ತೆರಿಗೆ ವಿಧಿಸಲ್ಪಡುತ್ತೆ. ಎರಡೂ ಸಂದರ್ಭಗಳಲ್ಲೂ ಕಾಸ್ಟ್ ಆಫ್ ಅಕ್ವಿಸಿಷನ್ ಪ್ರತಿ ಷೇರಿಗೆ 570 ರೂಪಾಯಿ ಆಗಿರುತ್ತೆ. अगर कोई व्यक्ति IPO लिस्टिंग को नहीं दिखाता है गेन को, तो क्या होगा? देखिए, पूरा मैकेनिज्म है आयकर प्रावधानों के अंदर। सेक्शन 270 कैपिटल A ये कहता है कि अगर आप अपनी इनकम की मिस रिपोर्टिंग करते हैं या अंडर रिपोर्टिंग करते हैं तो इस पर पेनल्टी लगाई जाती है, जो कि 200% तक लगाई जा सकती है। अभी कुछ दिन पहले आपने सुना होगा कि एक महिला ने अपनी रिटर्न फाइल नहीं की थी, तो उनको उसके लिए 6 महीने की सजा भी सुनाई गई थी। तो इस तरह के भी प्रावधान इसके अंदर हैं। तो पेनल्टी और प्रोसिक्यूशन दोनों में आप ट्रैप हो सकते हैं। सरकार का जो 360 डिग्री रडार है, जो एनुअल इंफॉर्मेशन स्टेटमेंट है, उसके अंदर आपको गेन कैलकुलेट करके आयकर विभाग आपको दे रहा है। तो बिल्कुल रिटर्न भरते वक्त इस बात का ध्यान रखिए और उससे मिला दीजिए कि कहीं कुछ कमी ना रह जाए. ಆದಾಯ ತೆರಿಗೆ ನಿಯಮಗಳ ಅನ್ವಯ ಸಾಮಾನ್ಯ ನಾಗರಿಕರಿಗೆ ಬೇಸಿಕ್ ಎಕ್ಸಿಮ್ಷನ್ ಲಿಮಿಟ್ 2.5 ಲಕ್ಷ ರೂಪಾಯಿ, ಹಾಗೆ 60ರಿಂದ 80 ವರ್ಷ ವಯಸ್ಸಿನ ಹಿರಿಯ ನಾಗರಿಕರಿಗೆ 3 ಲಕ್ಷ ರೂಪಾಯಿ, ಹಾಗೂ 80 ವರ್ಷ ಮೇಲ್ಪಟ್ಟ ಸೂಪರ್ ಸೀನಿಯರ್ ಸಿಟಿಜನ್ಗೆ ಈ ಮಿತಿ 5 ಲಕ್ಷ ರೂಪಾಯಿ. ರಾಹುಲ್ ಅವರಂತೆ ನೀವು ಕೂಡ IPOದಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸ್ತಾ ಇದ್ರೆ ತೆರಿಗೆ ಪಾವತಿ ಮಾಡಬೇಕಾಗುತ್ತೆ. ಆದಾಯ ತೆರಿಗೆ ಇಲಾಖೆ ನಿಮ್ಮ ಎಲ್ಲಾ ವಹಿವಾಟುಗಳ ಮೇಲೆ ಕಣ್ಣಿಟ್ಟಿದೆ. ನಿಮ್ಮ ವಹಿವಾಟುಗಳನ್ನ ನಿಮ್ಮ ಆದಾಯ ತೆರಿಗೆ ರಿಟರ್ನ್ಸ್ ನೊಂದಿಗೆ ತಾಳೆ ಹಾಕ್ತಾ ಇದೆ. ನಿಮ್ಮ ನೈಜ ಆದಾಯಕ್ಕೂ ನೀವು ಆದಾಯ ತೆರಿಗೆ ರಿಟರ್ನ್ಸ್ ನಲ್ಲಿ ಘೋಷಿಸಿರೋ ಆದಾಯಕ್ಕೂ ವ್ಯತ್ಯಾಸ ಇದ್ರೆ ನೀವು ಸಮಸ್ಯೆ ಎದುರಿಸಬೇಕಾಗುತ್ತೆ.
ಓಕೆ, ಈ ರೀತಿಯ ಮ್ಯೂಚುವಲ್ ಫಂಡ್, ಇನ್ಸೂರೆನ್ಸ್ ಹಾಗೂ ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆಗಳನ್ನು ಪಡೆದುಕೊಳ್ಳಲು ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. ಥ್ಯಾಂಕ್ ಯು.